ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಅಪ್ಪನಿಗೆ ಶುಭ ಹಾರೈಸಿದ್ದಾರೆ ಡಿಕೆಶಿ ಮಗಳು ಐಶ್ವರ್ಯ. ಭಾವನಾತ್ಮಕವಾಗಿ ಶುಭ ಹಾರೈಸಿದ್ದಾರೆ. ಆಲ್ ದಿ ಬೆಸ್ಟ್ ಅಪ್ಪ, ನಿಮ್ಮ ಕನಸು ನನಸಾಗಲಿ. ಟೈಟಲ್ ಮಾತ್ರ ಚೇಂಜ್ ಆಗಿದೆ, ಆದರೆ ಗುರಿ ಬದಲಾಗಿಲ್ಲ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಐಶ್ವರ್ಯ ಅವರು ಪೋಸ್ಟ್ ಮಾಡಿರುವಂಥದ್ದು. ಎಲ್ಲರೂ ಕೂಡ ಅಪ್ಪನನ್ನ ಬಂಡೆ ಅಂತ ಕರೀತಾರೆ. ಬಂಡೆ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಕುಟುಂಬಕ್ಕೆ ಮಾತ್ರ ಗೊತ್ತು. ಆ ಬಂಡೆ ಆಗೋಕೆ ಎಷ್ಟು ವರ್ಷ ತಗೊಂಡಿದ್ದಾರೆ ಅನ್ನೋದು ನಮ್ಮ ಕುಟುಂಬಕ್ಕೆ ಮಾತ್ರ ಗೊತ್ತು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಕೇವಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹೇಳಿ. ನನಗೆ ನನ್ನ ಅಪ್ಪ ಜೀವನದಲ್ಲಿ ತುಂಬಾ ಅವಕಾಶವನ್ನ ಕೊಟ್ಟಿದ್ದಾರೆ. ಆಲ್ ದಿ ಬೆಸ್ಟ್ ಅಪ್ಪ, ನಿಮ್ಮ ಕನಸುಗಳು ನನಸಾಗ್ಲಿ. ಟೈಟಲ್ ಮಾತ್ರ ಚೇಂಜ್ ಆಗಿದೆ, ಆದ್ರೆ ಗುರಿ ಬದಲಾಗಿಲ್ಲ ಅಂತ ಹೇಳಿ ಐಶ್ವರ್ಯ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿರುವಂತದ್ದು. ಇನ್ನೇನು ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿರುವ ಕಾರಣ ಅವರ ಪುತ್ರಿ ಐಶ್ವರ್ಯ ಅವರು ಈ ರೀತಿಯಾಗಿ ಶುಭ ಹಾರೈಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾಗಿ ಕ್ಯಾಪ್ಷನ್ ಗಳನ್ನ ಬರೆದುಕೊಂಡಿದ್ದಾರೆ. ಇಷ್ಟು ವರ್ಷಗಳ ಡಿ.ಕೆ. ಶಿವಕುಮಾರ್ ಅವರ ಕಷ್ಟದ ಬಗ್ಗೆ, ಪ್ರಯತ್ನದ ಬಗ್ಗೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಕ್ಯಾಪ್ಷನ್ ಬರೆದಿರುವಂತದ್ದು. ಎಲ್ಲರೂ ಕೂಡ ನನ್ನ ಅಪ್ಪನನ್ನ ಬಂಡೆ ಅಂತ ಕರೀತಾರೆ, ಆದ್ರೆ ಆ ಬಂಡೆ ಆಗೋದಕ್ಕೆ ತನ್ನ ತಂದೆ ಎಷ್ಟು ವರ್ಷಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಮಾತ್ರ ಗೊತ್ತು ಅನ್ನೋ ರೀತಿಯಲ್ಲಿ ಅವರು ಬರೆದುಕೊಂಡಿರುವಂತದ್ದು. ಹಾಗೆ ಅವರ ತಂದೆ ಯಾವಾಗಲೂ ಅವರಿಗೆ ಹೇಳ್ತಾ ಇದ್ದಂಥ ಮಾತುಗಳೆಲ್ಲವನ್ನ ಕೂಡ ಅವರು ಕ್ಯಾಪ್ಷನ್ ಮೂಲಕ ಬರೆದಿದ್ದಾರೆ. ಅಪ್ಪ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ದೇವರು ವರವನ್ನು ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಕೇವಲ ಅವಕಾಶವನ್ನ ಮಾತ್ರ ಕೊಡ್ತಾನೆ. ಆ ಅವಕಾಶಗಳನ್ನ ನನಗೆ ನನ್ನ ತಂದೆಯವರು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬರೆದುಕೊಂಡಿದ್ದಾರೆ. ಅಪ್ಪನಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಅವರ ಕನಸು ನನಸಾಗ್ಲಿ ಅಂತ ಹೇಳಿ ಐಶ್ವರ್ಯ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಹಾರೈಸಿರುವಂಥದ್ದು ತಮ್ಮ ಪೋಸ್ಟ್ ನಲ್ಲಿ ಸಂಪೂರ್ಣವಾಗಿ ಬರೆದಿರುವಂಥದ್ದು. ಈ ರೀತಿಯಾಗಿ ಕೇವಲ ಟೈಟಲ್ ಮಾತ್ರ ಚೇಂಜ್ ಆಗಿರಬಹುದು, ಡಿಸಿಎಂ ಇಂದ ಸಿಎಂ ಆಗಿರಬಹುದು ಅಷ್ಟೇ, ಆದ್ರೆ ಮೊದಲಿನಿಂದ ಇದ್ದ ಗುರಿ ಎಂದಿಗೂ ಬದಲಾಗಿಲ್ಲ. ಅದೇ ಗುರಿಯೊಂದಿಗೆ ಮುನ್ನಡೆಯಿರಿ ಅನ್ನೋ ರೀತಿಯಲ್ಲಿ ಆ ಪೋಸ್ಟ್ ನಲ್ಲಿ ಐಶ್ವರ್ಯ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಉದ್ದೇಶಿಸಿ ಬರೆದಿರುವಂತದ್ದು.